ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ನಾನು ಹೇಗಾಯಿತು, ಹೆಂಗೆ ಕಳೆದ್ವಿ ಅನ್ನೋದನ್ನು ಪುಟ್ಟ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಹಾಗಾಗಿ ಅವಳು ತುಂಬ ಹೋಗಲೇಬೇಕು ಅಂದಿರೋದ್ರಿಂದ ಫೋರ್ ಮಾಲ್ಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ಈ ಮಾಲು. ಬೇರೆ ಮಾಲ್ಗಳಿಗಿಂತ ಇದೊಂಥರ ವಿಭಿನ್ನವಾಗಿದೆ, ಬೇರೆ ಥರನೇ ಕಟ್ಟಿದ್ದಾರೆ ಇದು. ಸೊ ನಾವು ಹೋಗೇ ಇಲ್ಲ ಇಲ್ಲಿ. ನಾವು ಬೇರೆ ಮಾಲ್ಗಳಿಗೆಲ್ಲ ಹೋಗಿದ್ವಿ, ಇಲ್ಲಿಗೆ ಬಂದಿರಲಿಲ್ಲ. ಹಾಗಾಗಿ ಬರೋಣ ಅಂತ ಬಂದ್ವಿ. ಹಾಗೆ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಬಂದ್ವಿ. ನಮ್ಮ ನಾದಿನಿಯವರು ಹಾಗೆ ಬಂದರು, ಅವ್ರ ಮನೆಯಿಂದ ಬಂದರು. ಅವ್ರು ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗಲೇ ರೆಡಿಯಾಗಿದ್ಲು ನನ್ನ ಮಗಳು ಅವ್ರ ಅತ್ತೆಗೆ. ನಂಗೆ ನೈಟ್ ಪಾಲಿಷ್ ಕೊಡಿಸ್ಬೇಕು, ನೀನು ನನಗೆ 5 ನೈಟ್ ಪಾಲಿಷ್ ಕೊಡಿಸ್ತೀನಿ ಅಂತ ಹೇಳಿದ್ರಿ ಅಂತ. ಹಾಗಾಗಿ ಅಲ್ಲೇ ನಾಯಕದಲ್ಲಿ ನಾವು ತೊಗೊಂಡ್ವಿ. ಅದು ಬೈ 2 get 1 ಫ್ರೀ ಇತ್ತು. ಅಲ್ಲಿ ಸೆಲೆಕ್ಟ್ ಮಾಡಿ ತೊಗೊಂಡ್ಲೋಳು ಅಂತ. ಇದು ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ಗೆ ಯಾವುದೋ ಮೂವಿ ಇದೆ, ಅದರದ್ದು ಪ್ರಮೋಷನ್ಗೇನೋ ಇದು ಎಲ್ಲ ಸೆಟ್ ಮಾಡಿದರು. ಒಳಗಡೆ ಹೋಗಿ ಗೇಮ್ ಥರ ಆಡೋದಿರುತ್ತೆ, ಹೋಗ್ಬೋದು ಮಕ್ಕಳು ಅಂತ ಹೇಳಿದ್ರು. ಇವಳು ಹೋದ್ಲು, ಆದರೆ ಬಟ್ ಏನು ಅಂದರೆ ಅವಳಿಗೆ ಅದು ಏನು ಗೇಮು ಅಂತ ಏನೂ ಆಡಲೇ ಇಲ್ಲ. ಸೀದಾ ಒಳಗೆ ಹೋದ್ಲೇನೋ ಬಂದೇನೋ ಅಷ್ಟೇ ಅವಳು ಮಾಡಿದ್ದು. ಯಾವುದೇ ಥರ ಗೇಮ್ ಥರ ಅವಳು ಹಾಡಲಿಲ್ಲ, ಸುಮ್ಮನೆ ಒಳಗೆ ಹೋದ್ಲು. ನಾವು ಆಡೆ ಅಲ್ಲಿ ಬೇರೆ ಬೇರೆ ಥರ ಇದೆ, ನೀನು ಅಲ್ಲಿ ಗೇಮ್ ಥರ ಆಡಬೇಕು ಅಂದರೆ ಅವಳು ಏನೋ ಸುಮ್ಮನೆ ಹೋದ್ಲು ಬಂದು. ಸರಿ ಆಯಿತು. ಅಲ್ಲೊಂದು ಇನ್ನೊಂದು ಗೇಮ್ ಕೊಟ್ಟಿದ್ರು, ಅದು ಆಡ್ಬೇಕು ನೀನು, ಅದು ಆಡಿದ್ರೆ ನಿನಗೆ ಕೊಡ್ತೀವಿ ಚಾಕ್ಲೇಟ್ ಅಂತ ಹೇಳಿದರು. ಅದು ಆಡಿದ್ಲು. ಆ ಗೇಮ್ ಆಡಿದ್ಮೇಲೆ ಬಂದು ಅವ್ಳಿಗೊಂದು ಪೌಚ್ ಥರ ಪೆನ್ಸಿಲು, ಎರೇಸರು, ಚಾಕ್ಲೇಟು, ಒಂದು ಚಿಕ್ಕ ಬುಕ್ ಥರ ಕೊಟ್ಟಿದ್ದರು. ಸೊ ಅದು ತೊಗೊಂಡು ಬಂದಳು. ಅಲ್ಲಿಗೆ ಬಂದಮೇಲೆ ಅವ್ರ ಅತ್ತೆಯವರು ಶಾಪಿಂಗು ಅದೆಲ್ಲ ಮುಗಿತಾರ. ಸರಿ, ಮೇಲಿಂದ ಈ ಥರ ಕಾಣಿಸ್ತಾಯಿತ್ತು, ಅದಕ್ಕೆ ಒಂದು ಫೋಟೋ ಒಂದು ವೀಡಿಯೋ ಮಾಡಿದ್ವಿ. ಸೊ ಇದು ನೋಡಿ, ತೆಲುಗು ಕಿಚನ್ಸ್ ಅಂತ ಇತ್ತು ವಿಭಿನ್ನವಾಗಿ. ನಾವು ನೋಡಿ ಇದು ತೆಲುಗು ಕಿಚನ್ ಅಂತ ಎಲ್ಲ ಹಾಕಿದಾರಲ್ಲ ಅಂತ. ಅದಾದಮೇಲೆ ರಸೋತ್ಸವ ಇದಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು. ಬಟ್ ಏನೇ ಆದರೂ ಊಟ ಚೆನ್ನಾಗಿ ಮಾಡ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ನಮ್ಗೆ ತುಂಬ ಅಂಥವ್ರಿಗೆ ಅಷ್ಟು ಇದಾಗೋದಿಲ್ಲ ಅಂತ ಅಂದ್ಕೊತೀವಿ. ಬಟ್ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನಮಗಂತೂ ಎಂಜಾಯ್ ಮಾಡ್ತಿದ್ವಿ. ಬಟ್ ನನ್ನ ಮಗಳಿಗಂತ ಕರ್ಕೊಂಬಂದರೆ ಇಲ್ಲಿ ವೇಸ್ಟ್, ಮಕ್ಳು ಕರ್ಕೊಂಬಂದರೆ ಇಲ್ಲಿ ಆಗೋದಿಲ್ಲ. ದೊಡ್ಡವ್ರು ಯಾರು ತೊಗೊಂಡಾದ್ರೆ ಅವ್ರಿಗೆ ಶೇರ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಪುಟ್ಟ ಪೂರಿಗಳು ಕೊಟ್ಟಿದ್ದರು, ಅದನ್ನಷ್ಟೇ ಅವಳು ತಿಂದಿದ್ದು, 2 ಪೂರಿ. ಹೊರಗಡೆ ಎಲ್ಲೇ ಬಂದರೂ ಏನೇ ಒಂದು ಅವಳು ತಿನ್ನೋದೇ ಇಲ್ಲ. ತುಂಬ ರೇರು ಹೊರಗಡೆ ಅವಳು ತಿನ್ನೋದು. ಎಲ್ಲೇ ಹೋದರೂ ಮನೆ ಅಷ್ಟೇ ಇಷ್ಟಪಟ್ಟು ತಿಂತಾಳೆ ಹೊರತು ಬೇರೆ ಏನೂ ತಿನ್ನೋದಿಲ್ಲ. ಹೊರಗಡೆ ಐಟಮ್ಸು ಇಷ್ಟಪಡಲ್ಲ. ತಿಂದರೆ ಇಡ್ಲಿ ದೋಸೆ ಅವೆರಡು ಐಟಮ್ ಬಿಟ್ಟರೆ ಫ್ರೆಂಚ್ ಫ್ರೈಸ್ ಇನ್ನೇನು ತಿನ್ನೋಕ್ಕೆ ಹೊರಗಡೆ ಇಷ್ಟಪಡೋದಿಲ್ಲ ಅವಳು. ಇಲ್ಲಿ ಆ ಥರ ಸಿಗುತ್ತೆ ತಿನ್ನಿ ಅಂದರೆ ಏನು ಮಾಡಿದ್ರೂ ತಿನ್ನಲಿಲ್ಲ. ಅದಿಷ್ಟು ಪುಟ್ಟು ಪೂರಿ ಇತ್ತು, ಅದನ್ನು ಮಾತ್ರ ಇಷ್ಟಪಟ್ಟು ಆ 2 ಪೂರಿ ತಿಂದಿದ್ದೀನಿ, ಏನೂ ತಿನ್ನಲಿಲ್ಲ ಅದಕ್ಕೆ. ನಮಗಂತೂ ಎಲ್ಲ ಚಾಟ್ಸ್ ಐಟಮು ಇಲ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ಕಿಚಡಿ ಥರ ಕೊಟ್ಟಿದ್ರು, ಅದು ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಬಟ್ಲು ಒಳಗಡೆ ಇಷ್ಟು ಐಟಮು ತುಂಬಿಸ್ತಾರ ಅಂತ ಅಂದ್ಕೊಂಡ್ವಿ ನಾವು. ಹೌದು, ತುಂಬಿಸಿದ್ರು. ರಾಜಧಾನಿಗೆ ಹೋಗಿದ್ವಿ, ಅಲ್ಲೂ ಇದೇ ಥರನೇ ಇರುತ್ತೆ, ಅದು ಸೇಮ್ ಟೇಸ್ಟ್ ಇದು ಅದೂ ಚೆನ್ನಾಗಿತ್ತು ನಮಗೆ. ಅದೇ ಹೇಳಿದ್ನಲ್ಲ, ನಾನು ಬೇರೆ ಸ್ವಲ್ಪ ಬೆಳಿಗ್ಗೆ ಏನೋ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹಾಗೆ ಹೊರಟು ಬಂದುಬಿಟ್ವಿ ಹೋಗೋಣ ಅಂತ, ಏನು ಬೇಡ ಅಂತ. ಬಟ್ ಹೊಟ್ಟೆ ತುಂಬ ಹಸಿದ್ರೆ ಏನಾಗೋಗುತ್ತೆ, ಸ್ವಲ್ಪ ತಿಂತಿದ್ದಂಗೆ ನಮಗದು ಫುಲ್ ಅಂತ ಅನಿಸ್ಬಿಡುತ್ತೆ. ಬಟ್ ಏನಾದರೂ ಈ ಥರ ಹೋಗ್ತೀವಿ ಇಂಥ ಜಾಗಕ್ಕೆ, ಈ ಥರ ಐಟಮ್ನ ನಾವು ಊಟ ಮಾಡ್ತೀವಿ ಅಂದರೆ ಆದಷ್ಟು ಮಾರ್ನಿಂಗ್ ಒಂಚೂರಾದರೂ ತಿಂದಿರಿ. ತೀರಾ ಹೊಟ್ಟೆ ಹಚ್ಕೊಂಡ್ರೆ ಅದು ಸೇರೋದಿಲ್ಲ. ಸೊ ಊಟ ತುಂಬ ಇಷ್ಟ ಆಯಿತು. ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಗೇಮ್ ಆಡಲೇಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಕರ್ಕೊಂಡು ಹೋದ್ವಿ. ಗೇಮ್ ಆಡಿದ್ಲು. ಈ ಥರ ಗೇಮ್ ಅಂತ ನಾನು ಫಸ್ಟ್ ಟೈಮ್ ಇದರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನೋಡ್ತಿರೋದು ಗೇಮ್ಗಳು, ಅದು ಮಾಲಲ್ಲಿ. ಇವಳು ಇದನ್ನು ತುಂಬ ಇಷ್ಟಪಟ್ಟು ಆಡಿದ್ಲು. ಒಂದು ಸತಿ ಅಲ್ಲ, 2-3 ಸತಿ ಅನಿಸುತ್ತೆ ಅವಳು ಹೋಗಿದ್ದು ಗೇಮ್ಗೆ. ಇಲ್ಲ, ನಂಗೆ ಇದು ಇಷ್ಟ ಆಯಿತು, ನಾನು ಇದು ಆಡಲೇಬೇಕು ನಾನು ಅಂತ ಹಠ ಮಾಡಿ ಹೋದ್ಲು. ಸರಿ ಆಯ್ತಮ್ಮ, ನಿನ್ನಿಷ್ಟ, ನಿನ್ನ ಖುಷಿಗೆ ಕರ್ಕೊಂಬಂದಿರೋದು, ನೀನೇನು ಆಡ್ತೀಯೋ ಆಡು ಅಂತ ಬಿಟ್ವಿ. ಅವಳು ಇದನ್ನು ಒಂದು 2-3 ಸತಿ
ಆಡೋದು ನಮಗೂ ಒಂಥರ ಖುಷಿ ಅನಿಸ್ತು. ಈ ಥರ ಎಲ್ಲೂ ಇಲ್ಲ, ಲೂಲು ಮಾಲಲ್ಲಾಗಲಿ ಬೇರೆ ಮಾಲ್ಗಳಲ್ಲಾಗಲಿ ಮಂತ್ರಿ ಮಾಲ್ ನನಗೆ ಗೊತ್ತಿರೋಂಗೆ ಈ ಥರ ಇಲ್ಲಿಲ್ಲ. ಇದೇ ಫಸ್ಟ್ ಅಂತ ನಂಗೆ ಅನಿಸಿದ್ದು. ಆಮೇಲೆ ಇಲ್ಲಿನ ಕೆಲವೊಂದು ಗೇಮ್ಗಳನ್ನು ಸಹ ಬೇರೆ ಕಡೆ ಇರೋ ಥರ ಇರಲಿಲ್ಲ. ಇಲ್ಲಿ ಡಿಫ್ರೆಂಟಾಗಿತ್ತು. ಲೂಲು ಮಾಲಲ್ಲೂ ಸ್ವಲ್ಪ ಮಕ್ಕಳು ಆಡೋ ಥರನೇ ಚೆನ್ನಾಗಿದೆ, ಇಲ್ಲೂ ಅದೇ ಥರನೇ ಚೆನ್ನಾಗಿದೆ. ಖಂಡಿತ ಯಾರು ಹೋಗಿದ್ರೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ಸತಿ ಯಾರು ನಿಮ್ಮ ಮಕ್ಕಳು ಈ ಆಟನ ಆಡಲಿ, ಎಂಜಾಯ್ ಮಾಡಲಿ. ಏನಂದರೆ ಆ ಚಿಕ್ಕ ಏಜಲ್ಲಿ ಏನು ಆಡ್ತೀವೋ ಅದನ್ನು ಆಡಿದ್ರೆ ಅದೊಂದು ಮೆಮೊರಿಯಾಗಿ ಮನಸ್ಸಲ್ಲಿ ಉಳಿಯುತ್ತೆ. ಇಲ್ಲಾಂದರೆ ನಾವು ಚಿಕ್ಕವರಾದಾಗ ಇದು ಆಡಲಿಲ್ಲ ಅನ್ನೋ ಒಂದು ಫೀಲಿಂಗು ಇದ್ದೇ ಇರುತ್ತೆ. ಸೊ ಈ ಥರ ಎಲ್ಲ ಮಾಲಲ್ಲಿ ಈ ಎಲ್ಲ ಆಟಗಳಾಡಿ ನಾವು ಮನೆಗೆ ಹೋದ್ವಿ. ಇಷ್ಟೇ ಈ ವಿಡಿಯೋ ಆಗಿತ್ತು. ಸೊ ಯಾರ್ಯಾರೆಲ್ಲ ನೋಡ್ತಿದ್ದೋ ಪ್ರತಿಯೊಬ್ಬರು ನನ್ನ ಕಡೆಯಿಂದ ಥ್ಯಾಂಕ್ ಯು.